ಇವತ್ತು ಬನ್ನಿ ಸೌದೆ ಒಲೆಯಲ್ಲಿ ಚಿಕನ್ ತಂದೂರಿ ಮಾಡೋಣ. ಸೊ ಒಲೆಯಲ್ಲಿ ಮಾಡಿದರೆ ಚಿಕನ್ ತಂದೂರಿ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ, ಸ್ಮೋಕಿ ಫ್ಲೇವರ್ ಕೂಡ ಇರುತ್ತೆ. ತುಂಬ ಸುಲಭವಾಗಿ ಮನೆಯಲ್ಲಿ ನೀವು ಸೌದೆಯಲ್ಲಿ ಅಥವಾ ಇದೇ ರೆಸಿಪಿಯಲ್ಲಿ ನೀವು ಪ್ಯಾನಲ್ಲಿ ಕೂಡ ಚಿಕನ್ ತಂದೂರಿ ಮಾಡ್ಬೋದು. ಬನ್ನಿ ನೋಡೋಣ ಚಿಕನ್ ತಂದೂರಿ ಹೇಗೆ ಮಾಡೋದು ಅಂತ. ಮೊದಲಿಗೆ 1 kg ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ಮತ್ತು ಅದಕ್ಕೆ 1/4 ಕಪ್ ಮೊಸರು ಹಾಕಿ. ಈಗ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೇನೆ. ಮತ್ತೀಗ ಅರ್ಧ ನಿಂಬೆ ರಸವನ್ನು ಹಾಕ್ತಿದ್ದೇನೆ. ಈಗ ತಂದೂರಿ ಮಸಾಲ ಇದೆಯಲ್ಲ, ಚಿಕನ್ ತಂದೂರಿ ಮಸಾಲ, ಅದನ್ನು ಹಾಕ್ತಿದ್ದೇನೆ. 4 ಟೀ ಸ್ಪೂನ್ ಎವರೆಸ್ಟ್ ಚಿಕನ್ ತಂದೂರಿ ಮಸಾಲ ಹಾಕಿದ್ದೇನೆ. ನೀವು ಯಾವುದೇ ಮಸಾಲ ಹಾಕ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಮತ್ತೀಗ ನಾನು 1 ಟೀ ಸ್ಪೂನ್ ಕೊತ್ತಂಬರಿ ಹುಡಿ, 1 ಟೀ ಸ್ಪೂನ್ ಜೀರಿಗೆ ಹುಡಿ ಮತ್ತು 1 ಟೀ ಸ್ಪೂನ್ ಗರಂ ಮಸಾಲ ಹುಡಿ ಹಾಕಿದ್ದೇನೆ. ಆಮೇಲೆ ಕೆಂಪು ಕಲರ್ ಬರಲಿಕ್ಕೋಸ್ಕರ ಈಗ ಕಲರ್ ಹಾಕ್ತಾರಲ್ಲ, ಸೊ ನಾನಿಲ್ಲಿ ಯಾವುದೇ ಕಲರ್ ಹಾಕ್ತಿಲ್ಲ. ಸೊ ನೀವೇನು ಮಾಡಿ, ಕಾಶ್ಮೀರಿ ಪೌಡರ್ ಇದೆಯಲ್ಲ, ರೆಡ್ ಚಿಲ್ಲಿ ಪೌಡರ್, ಇದು ಕಲರ್ ತುಂಬ ಬ್ರೈಟಾಗಿ ಬರುತ್ತೆ, ಆದರೆ ಖಾರ ಅಷ್ಟು ಇರೋದಿಲ್ಲ. ಸೊ 2 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕಿದ್ದೇನೆ. ಇಲ್ಲಿ ನಾನು ಸೌದೆ ಹಾಕಿ ಬೆಂಕಿ ಹಚ್ಕೊಂಡಿದ್ದೇನೆ. ಈಗ ನಾವು ಇದ್ದಿಲನ್ನು ಹಾಕೋಣ. ಸೊ ಇದ್ದಿಲು ಹಾಕಿ ಕಡಿಮೆ ಉರಿಯಲ್ಲಿ ತಂದೂರಿ ಮಾಡಬೇಕು ಯಾವಾಗಲೂ. ಸೊ ನಾನಿಲ್ಲಿ ಇದ್ದಿಲು ಹಾಕ್ತಿದ್ದೇನೆ. ಇದ್ದಿಲು ಕೂಡ ಬಿಸಿಯಾಗಿ ಬೆಂಕಿ ಹಚ್ಚಿ ಸ್ವಲ್ಪ ಗಾಳಿ ಹಾಕ್ತಿದ್ದೇವೆ, ಸೊ ಬೇಗ ಉರಿಲಿ ಅಂತ. ಮತ್ತು ಈಗ ನಾವು ಸ್ವಲ್ಪ ಎಣ್ಣೆ ಹಾಕಿ ಈ ತಂದೂರಿ ಇದೆಯಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು 1-2 ಗಂಟೆಗಳ ಕಾಲ ಇಟ್ಟರೆ ಉಂಟಲ್ಲ, ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ. ಈಗ ನಾವು ಸ್ಕೀವರ್ಸ್ ಅಂತ ಸಿಗುತ್ತಲ್ವ, 1 ಚಿಕನ್ ಪೀಸನ್ನು ನೀವು ಒಂದು ಹೋಲ್ ಒಳಗೆ ಹಾಕಿ, ಆ ಪೀಸಿನ ಇನ್ನೊಂದು ಸೈಡ್ ಕೂಡ ಸ್ಕೀವರ್ ಒಳಗೆ ಹಾಕಿ. ಯಾಕಂದರೆ ನೀವು ತಿರುಗಿಸುವಾಗ ಅದು ಕೂಡ ತಿರುಗುತ್ತೆ. ಸೊ ನಮಗೆ ಕರೆಕ್ಟಾಗಿ ಎಲ್ಲ ಕಡೆ ಫ್ರೈ ಮಾಡಲಿಕ್ಕಾಗಲ್ಲ. ಸೊ ಅದೊಂದು ನೀವು ನೆನಪಿಡಿ. ಮತ್ತು ಈಗ ನಾನ್ ಸ್ಟಿಕ್ ಪ್ಯಾನಲ್ಲಿ ಸ್ವಲ್ಪ ನಾವು ಬಟರ್ ಹಾಕಿ, ಇದು ಮೆಥಡ್ ಕೂಡ ಮಾಡ್ಬೋದು. ಇದರಲ್ಲಿ ಬೇಗ ಫಾಸ್ಟಾಗಿ ಆಗುತ್ತೆ. ಸೊ ಸ್ಲೋ ಫ್ಲೇಮಲ್ಲಿ ನೀವು ಇದನ್ನು ಕೂಡ ಫ್ರೈ ಮಾಡಿ. ಇಲ್ಲಿ ಈಗ ನಿಮಗೆ ಸ್ಮೋಕಿ ಫ್ಲೇವರ್ ಬೇಕಿದ್ದರೆ ಇದು ಫ್ರೈ ಮಾಡಿದ ನಂತರ ಒಲೆ ಮೇಲೆ ಸ್ವಲ್ಪ ಹೊತ್ತು ಇಡಿ. ನೋಡಿ, ತಂದೂರಿ ಚಿಕನ್ ರೆಡಿ ಆಗಿದೆ. ಇದನ್ನು ಗ್ರೀನ್ ಚಟ್ನಿ ಮತ್ತು ಈರುಳ್ಳಿ ಜೊತೆ ಸ್ವಲ್ಪ ಲಿಂಬೆ ಹುಳಿ ಹಾಕಿ ತಿನ್ಬೋದು. ಈಗ ಇದು ನೋಡಿ, ನೀವು ಟರ್ನ್ ಮಾಡಬೇಕು. ಟರ್ನ್ ಮಾಡಿ ಚೆನ್ನಾಗಿ ಬಟರ್ ಹಾಕಬೇಕು, ಇಲ್ಲಾಂದರೆ ತುಂಬ ಡ್ರೈ ಆಗುತ್ತೆ. ಅಥವಾ ಎಲ್ಲ ತೆಗೆದ ನಂತರ ಇನ್ನೊಮ್ಮೆ ಕೂಡ ಬಟರ್ ಹಾಕಬೇಕು. ಆವಾಗ ನೋಡಿ ನಿಮ್ಮ ತಂದೂರಿ ಚಿಕನ್ ರೆಡಿ ಆಗಿದೆ. ನಮ್ಮ ಚಾನೆಲ್ ರೆಸಿಪಿ ನಿಮಗೆ ಹೇಗಾಗಿದೆ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಹಾಕಿ ಮರಿಬೇಡಿ.